ತಿದ್ದುಪಡಿಗೆ ಜಿಬಿಎ ದೊಡ್ಡ ನಿರ್ಧಾರ. ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ಭರ್ಜರಿ. ಎಲ್ರಿಗೂ ನಮಸ್ಕಾರ. ಈ ಖಾತಾ ತಿದ್ದುಪಡಿಗಾಗಿ ತಿಂಗಳುಗಟ್ಟಲೆ ಕಚೇರಿಗಳಿಗೆ ಸುತ್ತಾಡ್ತಿದ್ದೀರಾ? ಖಾತಾ ವರ್ಗಾವಣೆ, ಹೆಸರು ತಿದ್ದುಪಡಿ, ಬಿ ಖಾತೆಯಿಂದ ಎ ಖಾತಾ ವರ್ಗಾವಣೆಗಾಗಿ ಕಾಯ್ತಿದ್ದೀರಾ? ಹಾಗಿದ್ರೆ ಈ ಸುದ್ದಿ ನಿಮ್ಗೋಸ್ಕರ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಈಗ ದೊಡ್ಡ ಬದಲಾವಣೆ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದೆ. ಏನಿದು ಹೊಸ ನಿರ್ಧಾರ ಅಂತ ಯೋಚನೆ ಮಾಡ್ತಿದ್ದೀರಾ? ಜೂನ್ 15ರಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಡೆದಂತಹ ಕಂದಾಯ ಇಲಾಖೆಯ ಪರಿಶೀಲನೆಯಲ್ಲಿ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಒಂದು ಮಹತ್ವದ ಘೋಷಣೆಯನ್ನ ಕೂಗಿದ್ದಾರೆ. ಏನಂತ ಹೇಳಿದ್ರೆ, ಇಲ್ಲಿವರೆಗೂ ಈ ಖಾತಾ ತಿದ್ದುಪಡಿ ಜವಾಬ್ದಾರಿ ವಲಯ ಜಂಟಿ ಆಯುಕ್ತರ ಬಳಿ ಮಾತ್ರ ಇತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ, ಆಯಾ ವಲಯಗಳ ಉಪ ಆಯುಕ್ತರೇನಿರ್ತಾರಲ್ಲ ಅವ್ರಿಗೆ ವರ್ಗಾವಣೆ ಮಾಡಲಾಗಿದೆ. ಅದರಿಂದ ಜನರು ಅವರ ದೂರುಗಳಾಗಿರ್ಬಹುದು, ಅರ್ಜಿಗಳನ್ನಾಗಿರ್ಬಹುದು ಸ್ಥಳೀಯ ಮಟ್ಟದಲ್ಲೇ ವೇಗವಾಗಿ ತಮ್ಮ ಉದ್ದೇಶವನ್ನ ಪರಿಹರಿಸಿಕೊಳ್ಬಹುದು. ತಮ್ಮದೇನೇನು ಸಮಸ್ಯೆಗಳಿದೆ ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬಹುದು. ಹಾಗೆ ಇದರಿಂದ ಜನರಿಗೆ ಏನ್ ಲಾಭ ಅಂತ ಕೇಳ್ತಿದ್ರೆ, ಖಾತಾ ವರ್ಗಾವಣೆಗಳು ಬೇಗ ನಡೆಯುತ್ತೆ. ಅಂದ್ರೆ ತುಂಬಾ ಜನ ಕ್ಯೂ ನಿಂತ್ಕೊಳ್ಳೋದು, ಟೈಮ್ ವೇಸ್ಟ್ ಆಗೋದು ಅದೆಲ್ಲ ತಪ್ಪುತ್ತೆ. ಹಾಗೆ ಮಾಲೀಕರ ಹೆಸರು ಕೂಡ ತಿದ್ದುಪಡಿ ಮಾಡೋದು ತುಂಬಾ ಸುಲಭವಾಗ್ತಾ ಹೋಗುತ್ತೆ. ಬಾಕಿ ಇರುವ ಸಾವಿರಾರು ಈ ಖಾತಾ ಅರ್ಜಿಗಳು ಪರಿಹಾರ ಸಿಗೋದು ಸುಲಭವಾಗ್ತದೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಪ್ರಕ್ರಿಯೆ ವೇಗವಾಗಿ ಮಾಡೋದು ಕೂಡ ಅಧಿಕಾರಿಗಳ ಕೈಯಲ್ಲಿರುತ್ತೆ. ಇದರ ಜೊತೆಗೆ ಆಯುಕ್ತರು ಇನ್ನೊಂದು ಪ್ರಮುಖ ವಿಚಾರವನ್ನು ತಿಳಿಸಿದ್ದಾರೆ. ಬಾಕಿ ಇರುವಂತಹ ದೂರುಗಳನ್ನ ತೆರವುಗೊಳಿಸಿ ವಿಶೇಷ ಅಭಿಯಾನ ನಡೆಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಖಾತಾ ತಿದ್ದುಪಡಿ ಮಾಡ್ಯೂಲ್ ಅನ್ನ ಇನ್ನಷ್ಟು ವೇಗಗೊಳಿಸಲು ಆದೇಶವನ್ನ ಸಹ ಹೊರಡಿಸಿದ್ದಾರೆ. ನಗರಾದ್ಯಂತ ಈ ಖಾತಾ ಸೇವೆಗಳ ಪರಿಶೀಲನೆ ನಡೆಸಿ ಸಾಫ್ಟ್ವೇರ್ ಸುಧಾರಣೆ ಮಾಡಲು ಸಹ ಯೋಜನೆಯನ್ನ ರೂಪಿಸಿದ್ದಾರೆ. ಈ ಮೂಲಕ ನನ್ನ ಈ ಖಾತಾ ನನ್ನ ಹಕ್ಕು ಎಂಬ ಜಾಗೃತಿ ಅಭಿಯಾನ ಮತ್ತಷ್ಟು ಬಲಪಡಿಸಿಕೊಳ್ಳಲಾಗಿದೆ. ಇನ್ನೊಂದು ಪ್ರಮುಖ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಪ್ರಸ್ತುತ ತೆರಿಗೆ ವ್ಯಾಪ್ತಿಯಲ್ಲಿ ಹೊರಗಿರುವಂತಹ ಅನೇಕ ಆಸ್ತಿಗಳನ್ನೂ ಸಹ ಜಿಬಿಎ ವ್ಯಾಪ್ತಿಯ 5 ನಗರ ನಿಯಮಗಳಲ್ಲಿ ಆಸ್ತಿ ತೆರಿಗೆ ಜಾಲಕ್ಕೆ ತರಲು ಸರ್ಕಾರ ಸಹ ಮುಂದಾಗಿದೆ. ಈ ವರ್ಷ ಜೂನ್ ವೇಳೆಗೆ ಆಸ್ತಿ ತೆರಿಗೆ ಸಂಗ್ರಹ 3 ಕೋಟಿ ತಲುಪಿದ್ದು, ಕಳೆದ ವರ್ಷ ಇದೇ ಅವಧಿಗೆ ಇನ್ನ 2,500 ಕೋಟಿ ಸಂಗ್ರಹವಾಗಿತ್ತು. ಈ ನಡುವೆ ಜನರ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಿರ್ಧಾರಗಳು ಬರ್ತಿದೆ, ಆದೇಶಗಳು ಸಹ ಆಗ್ತಾ ಇದೆ, ಆದ್ರೆ ಇದು ನಿಜವಾಗ್ಲೂ ಕಾರ್ಯರೂಪಕ್ಕೆ ಬರುತ್ತಾ? ಈ ಖಾತಾ ನಮಗೆ ಬೇಗ ಸುಲಭವಾಗಿ ಸಿಗುತ್ತೆ, ಅಧಿಕಾರಿಗಳು ನಮ್ಮ ಕೈಗೆ ಅಟ್ಲೀಸ್ಟ್ ಸಿಗ್ತಾರಾ ಅನ್ನೋದು ಜನರ ಒಂದು ಹಳಲಾಗಿದೆ. ಯಾಕಂದ್ರೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಸಿಗ್ತಿಲ್ಲ. ಹಾಗೆ ಅವ್ರು ಏನೇ ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಅಧಿಕಾರಿಗಳು ಅದಕ್ಕೆ ಕಿವಿ ಕೊಡ್ತಾ ಇಲ್ಲ. ಹಾಗೆ ಈಗ ಬೇರೆ ಆಸ್ತಿಗಳಲ್ಲಿ ಏನು ಆಸ್ತಿಯನ್ನ ಇನ್ನಷ್ಟು ಮುಟ್ಟುಗೋಲು ಹಾಕೊಳ್ಳೋಕೆ ಸರ್ಕಾರ ಸಹ ಮುಂದಾಗ್ತಿದೆ ಅಂತ ಹೇಳಿ ಜಿಬಿಎ ವ್ಯಾಪ್ತಿಗೆ ಸೇರಿಸಲಾಗುತ್ತೆ ಅಂತ ಹೇಳಿ ಸರ್ಕಾರ ತೀರ್ಮಾನಕ್ಕೆ ಬರ್ತದೆ. ಇದೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಎಷ್ಟು ಜನರ ಒಪ್ಪಿಗೆ ಇರುತ್ತೆ ಏನು ಅನ್ನೋದನ್ನ ಕೂಡ ನಾವು ಜನರ ಕೈಯಲ್ಲೇ ಬಿಡ್ಬೇಕಾಗತ್ತೆ. ಜನರಿಗೆ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ? ಆಸ್ತಿ ಏನು ಜಿಬಿಎ ವ್ಯಾಪ್ತಿಗೆ ಇನ್ನಷ್ಟು ಆಸ್ತಿಗಳನ್ನ ಸೇರಿಸಿದ್ರೆ ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಹಾಗೆ ನೀವು ಈ ಖಾತಾ ಮಾಡಿಸಿದ್ದೀರಾ? ಮಾಡಿಸ್ಬೇಕಾದ್ರೆ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನ ನೀವು ಅನುಭವಿಸಿದ್ದೀರಾ? ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇದಾಗಿತ್ತು ಪ್ರಜಾಕಿರಣ ವಾಹಿನಿಯ ಮಾಹಿತಿ. ಮತ್ತಷ್ಟು ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.